ಅನಂತರ ಈ ವಿಚಾರಗಳನ್ನು ಕುರಿತು ಚರ್ಚೆ ಮಾಡ್ತಾರಲ್ಲ, ಒಂದು ಗುಂಪಿನಲ್ಲಿ ಕೂತು ಚರ್ಚೆ ಮಾಡೋದು, ಅವ್ರ ಐಡೆಂಟಿಟಿ ಬಗ್ಗೆ ಚರ್ಚೆ ಮಾಡೋದು, ಚರ್ಚೆ ಮಾಡಿ ಆ ಚರ್ಚೆಯ ಫಲ ಇನ್ನೊಬ್ಬರಿಗೆ ಗೊತ್ತಾಗೋದಾದರೆ, ಈ ಚರ್ಚೆಯ ಫಲದಿಂದ ಆ ಮಹಿಳೆಯನ್ನು ಕುರಿತು ಈತನಿಗೆ ಬೇರೆಯವರಿಗೆ ಕೆಲವು ವಿಚಾರಗಳು ಐಡೆಂಟಿಟಿ ಬಗ್ಗೆ ಸಿಕ್ಕಿದರೆ ಚರ್ಚೆಗೆ ಕೂತಂಥವರು ಕೂಡ ಆರೋಪಿಗಳಾಗ್ತಾರೆ. ಇಲ್ಲಿ ಅವರನ್ನು ಕೂಡ ಆರೋಪಿಗಳನ್ನಾಗಿ ತರಬಹುದು. ಹಾಗಾದರೆ ಯಾಕೆ ತರ್ಬೋದು? ಇವ್ರನ್ನ ಒಬ್ಬೊಬ್ಬರನ್ನು ಒಂಟೊಂಟಿಯಾಗಿ ತರ್ಬೋದಾ, ಒಬ್ಬೊಬ್ಬರಿಗೆ ತರ್ಬೋದಾ, ಅಥವಾ ಗುಂಪಾಗಿ ತರ್ಬೋದಾ? ಅದು ಇನ್ವೆಸ್ಟಿಗೇಟಿಂಗ್ ಆಫೀಸರ್ಗೆ ಬಿಟ್ಟಂಥ ವಿಚಾರ ಆಗಿರ್ತದೆ. ಯಾಕೆಂದರೆ ಈ ಪ್ರಜ್ವಲ್ರವ್ರ ಜೊತೆಯಲ್ಲೇ ಇವ್ರನ್ನೆಲ್ಲರೂ ಆರೋಪಿಗಳನ್ನಾಗಿ ತರೋದಕ್ಕೂ ಸಾಧ್ಯ ಇದೆ. ಯಾಕಂದರೆ ಕಾನೂನಿನಲ್ಲಿ ಕಾಮನ್ ಇಂಟೆನ್ಷನ್ ಇದ್ದರೆ, ಸಮಾನ ಒಂದು ಅಂಡರ್ಸ್ಟ್ಯಾಂಡಿಂಗ್ ಇದ್ದರೆ, ಕಾಮನ್ ಇಂಟೆನ್ಷನ್ ಇದ್ದರೆ ಅವರನ್ನು ಒಟ್ಟಿಗೆ ಆರೋಪಿಗಳು ಮಾಡ್ಬೋದು. ಆಮೇಲೆ ಕ್ರಿಮಿನಲ್ ಕನ್ಸ್ಪಿರಸಿ ಇದ್ದರೆ ಅವರನ್ನು ಒಟ್ಟಿಗೆ ಆರೋಪಿಗಳನ್ನಾಗಿ ಮಾಡ್ಬೋದು. ಆಮೇಲೆ ಅವರಿಗೆ ಅದರ ಉದ್ದೇಶ ಏನು ಅಂತ ಗೊತ್ತಿದ್ದು ಕೂಡ ಅದರಲ್ಲಿ ಭಾಗವಹಿಸುವಿಕೆ ಕಂಡು ಬಂದರೆ ಅವರನ್ನು ಇನ್ನೊಬ್ಬರದ್ದು ಪ್ರಧಾನವಾದಂಥ ಆರೋಪಿ ಜೊತೆಯಲ್ಲಿ ಇವರನ್ನೆಲ್ಲನೂ ಆರೋಪಿಗಳನ್ನಾಗಿ ಮಾಡ್ಬೋದು. ಒಬ್ಬೊಬ್ಬರ ಮೇಲೂ ಒಂದೊಂದು ಕ್ರೈಮನ್ನು ರಿಜಿಸ್ಟರ್ ಮಾಡಿಕೊಂಡು ಪ್ರತ್ಯೇಕವಾದಂಥ ತನಿಖೆಯನ್ನು ಮಾಡಿ ಚಾರ್ಜ್ ಶೀಟನ್ನು ಹಾಕಬೇಕಾದಂಥ ಅವಶ್ಯಕತೆ ಇರೋಲ್ಲ. ಒಟ್ಟಾರೆಯಾಗಿ ಇದ್ರ ಕಂಡು ಬರೋದು ಏನು ಅಂತಂದರೆ, ಇದು ನೋಡಿ, ಕಾನೂನಿನ ಬೆಳವಣಿಗೆ ಹೇಗಾಗ್ತದೆ. 376 ಅಫೆನ್ಸಸ್ಗಳಿದ್ದು 376, 376A, 376B, 376C, 376D, ಇಲ್ಲಿವರೆಗೂ ಇತ್ತು. ಅವುಗಳಿದ್ದಾಗ ಐಡೆಂಟಿಟಿ ಒಂದು ವಿಚಾರ ಆಗಿರಲಿಲ್ಲ. ಹೆಸರನ್ನು ಪ್ರಚಾರ ಮಾಡಬಾರ್ದು ಅನ್ನೋದಿತ್ತು. ಐಡೆಂಟಿಟಿ ವಿಚಾರ ಇರಲಿಲ್ಲ. ಯಾಕೆಂದರೆ ಅಂಥ ಸಂದರ್ಭದಲ್ಲಿ ನಮ್ಮ ಭರತಖಂಡದಲ್ಲಿ ಟಿ ವಿಗಳೇ ಇರಲಿಲ್ಲ, ವಿಡಿಯೋಗಳೇ ಇರಲಿಲ್ಲ, ಪೆನ್ ಡ್ರೈವ್ನ ಹೆಸರುಗಳನ್ನೇ ನಮ್ಮ ಹಿರಿಯರು ಕೇಳಿದಂಥವರಲ್ಲ. ಹಾಗಾಗಿ 1983ಗೆ ಹೆಸರಿಗೆ ಸಂಬಂಧಪಟ್ಟಂತೆ ನಿರ್ಬಂಧ ಪಡಿಸುವಂಥ ಕಾನೂನು ಬಂತು. ತದನಂತರದ ವರ್ಷಗಳಲ್ಲಿ ಈ ಮಾಹಿತಿ ತಂತ್ರಜ್ಞಾನ ಆ್ಯಕ್ಟ್ಗೆ ಸಂಬಂಧಪಟ್ಟಂತೆ ಕೆಲವೊಂದು 3-4 ಸೆಕ್ಷನ್ಗಳನ್ನು ವಿಶೇಷವಾಗಿ ಇಂಥದ್ದನ್ನು ತಡೆಗಟ್ಟೋದಕ್ಕೇ ಇಂಟ್ರಡ್ಯೂಸ್ ಮಾಡಿದ್ರು. ಅವು ಸೇರ್ಪಡೆಯಾದಾಗ ಇದು ನಿಲ್ಲಬೇಕು ಅನ್ನೋದು ಬಂತು, ಇಂಥದ್ದು ನಿಲ್ಲಬೇಕು ಅನ್ನೋದು ಬಂತು. ಆದರೂ ನಿಲ್ಲಲಿಲ್ಲ. ಕಾರಣ, ಇದುವರೆಗೂ ಇಂಥವು ನಡೆದರೂ ಕೂಡ ತನಿಖಾಧಿಕಾರಿಗಳು, ಪೊಲೀಸು ಅಧಿಕಾರಿಗಳು ವಿಶೇಷವಾದಂಥ ಆಸಕ್ತಿನೆಲ್ಲ ಯಾರು ಪ್ರಮುಖವಾದ ಆರೋಪಿ ಇರ್ತಾನೆ ಆತನಿಗೆ ಸಂಬಂಧಪಟ್ಟಂತೆ ತನಿಖೆಯನ್ನು ಮಾಡೋದಕ್ಕೇ ಹೆಚ್ಚು ಗಮನ ಹರಿಸ್ತಾ ಇದ್ದರು. ಇದು ಏನು ಅಲ್ಲ ಅನ್ನೋ ಥರ ಕೈ ಬಿಡ್ತಾ ಇದ್ದರು. ಇದನ್ನೆಲ್ಲ ನಾವು ಗಮನ ಹರಿಸ್ತಾ ಕೂತರೆ ಇನ್ವೆಸ್ಟಿಗೇಷನ್ ಸುಗಮವಾಗಿ ಆತನ ವಿರುದ್ಧ ಮುಖ್ಯವಾದಂಥ ಆರೋಪಿ ವಿರುದ್ಧ ಸಾಗೋದಿಲ್ಲ. ಕಾಲಹರಣ ಇದು ಹೆಚ್ಚು ಕಾಲ ತಗೊತದೆ ಅಂತ ಹೇಳಿಬಿಟ್ಟು ಅವರಿಗೆ ಕೈ ಬಿಡ್ತಾ ಹೋಗ್ತಿದ್ದರು. ಈಗ ಇಡೀ ನಮ್ಮ ರಾಜ್ಯದಲ್ಲಿ ಇಂಥ ಕಾನೂನುಗಳು ಇವೆ, ಇಂಥವೆಲ್ಲ ಇವೆ, ಮಹಿಳಾ ಪರವಾಗಿ ಇಂಥವೆಲ್ಲ ಇವೆ ಅಂತ ಹೇಳಿ ಪರಿಚಯ ಆಗೋಕ್ಕೆ ಪ್ರಾರಂಭ ಆಗಿದ್ದು ಈ ಪ್ರಕರಣದಲ್ಲಿ. ಯಾಕೆಂತಂದರೆ ಸಾಮಾನ್ಯವಾಗಿ ಎಲ್ರಿಗೂ ಸಮಾಜದಲ್ಲಿ ಎಲ್ಲ ಸಾಮಾಜಿಕನಿಗೂ ಎಲ್ರಿಗೂ ಇದು ಮಹಿಳೆಯರ ಕುರಿತಾದಂಥ ಅವರ ಘನತೆ ಮತ್ತು ಅವರ ಗೌಪ್ಯತೆಯನ್ನು ಕಾಪಾಡಬೇಕಾದಂಥ ಹೊಣೆ ನಮ್ಮ ಮೇಲಿರತಕ್ಕಂಥದ್ದು ಮತ್ತು ಖಾಸಗಿ ತನಗೆ ಸಂಬಂಧಪಟ್ಟಂಥ ಕಾನೂನುಗಳು, ಸಭ್ಯತೆ, ಇದನ್ನು ಕಾಪಾಡಬೇಕಾದ್ದು ಇರ್ತದೆ. ಯಾಕೆ ನಾವದು ಹೇಳಿ ಕೇಳಿ ಒಂದು ರೀತಿ ನಮ್ಮ ಸಮಾಜ ಎಂಥದ್ದು ಅಂತಂದರೆ ಈ ಮೇಲ್ ಶೋವಿನಿಸಮ್ ಇದೇ ಒಂಥರ ದೌರ್ಜನ್ಯವನ್ನು ಮಾಡುವಂಥದ್ದು, ಅವರಿಗೆ ಒಂಥರ ಅವರ ಎಲ್ಲ ಪ್ರವೃತ್ತಿಗಳು ಮಟ್ಟ ಹಾಕುವಂಥ ತನ ನಮ್ಮಲ್ಲಿ ಇರ್ತಕ್ಕಂಥದ್ದು. ಇದೇ ಕೆಲಸ ಮಾಡ್ಕೊಂಡು ಬರ್ತಿತ್ತು. ಇದು ಕಡಿವಾಣ ಇದುವರೆಗೂ ಬಿದ್ದೇ ಇರಲಿಲ್ಲ. ಕಾರಣ, ಆಕೆಯನ್ನು ಸಂರಕ್ಷಿಸಬೇಕು ಅನ್ನೋ ಉದ್ದೇಶ ಅಥವಾ ಆ ಕಡೆ ಗಮನ ಹರಿದೇ ಇರಲಿಲ್ಲ, ಸಾಮಾಜಿಕವಾಗಿ ಆ ಗಮನ ಹರಿದಿರಲಿಲ್ಲ. ಈಗ
ಈಗ ಅದು ನಾವು ಆ ಸಂಬಂಧದಲ್ಲಿ ನಾವು ಎಚ್ಚೆತ್ತುಕೊಳ್ಳುವಂತೆ ಆಗ್ತಾ ಇದೆ. ಹೌದು, ಅವರು ಒಬ್ಬ ಮಹಿಳೆ ಇಂಥದ್ದಕ್ಕೆ ಇನ್ವಾಲ್ವ್ ಆದರೆ, ಒಬ್ಬ ಮಹಿಳೆ ಇನ್ವಾಲ್ವ್ ಆಗಿದ್ದಾಳೆ ಅನ್ನೋದು ಕಂಡು ಬಂದರೆ, ಆ ವಿಚಾರ ಹೊರಗೆ ಬಿದ್ದರೆ ಆಕೆಯ ಸಂಸಾರ, ಮಕ್ಕಳು, ಮೊಮ್ಮಕ್ಕಳು, ಅವರ ಭವಿಷ್ಯದ ಮೇಲೆ ಉಂಟಾಗ್ತಕ್ಕಂಥ ಪರಿಣಾಮ ಇದೆಲ್ಲ ಭಾಳ ಇಂಪ್ಯಾಕ್ಟ್ಫುಲ್ ಆಗಿರ್ತದೆ. ಆ ಪರಿಣಾಮಗಳನ್ನು ನಾವು ಯೋಚಿಸುವಾಗ ತುಂಬ ಭೀಕರವಾದದ್ದು ಅಂತ ಅನ್ನಿಸ್ತದೆ. ಅವ್ರ ಐಡೆಂಟಿಟಿ ಬಗ್ಗೆ ಡಿಸ್ಕ್ಲೋಷರು ಆಗೋದು ಇದೆಯಲ್ಲ, ಅದು ಬಹಳ ಭೀಕರವಾದಂಥದ್ದು. ಆ ನಷ್ಟವನ್ನು ಎಂದೂ ಯಾರೂ ತುಂಬಕ್ಕಾಗೋದೇ ಇಲ್ಲ. ನಷ್ಟ ಆದಾಗ ನಾವು ಆಗೋದಾದರೆ, ನಾವು ಸಾಧ್ಯ ಇಲ್ಲದೆ ಇರೋದಾದರೆ, ನಾವು ತಡೆಗಟ್ಟುವಂತಹ ಪ್ರಯತ್ನಗಳನ್ನು ಬಹು ಚೆನ್ನಾಗಿ ಕ್ರಿಯಾಶೀಲರಾಗಿ ನಾವು ಮಾಡಬೇಕು ಅಲ್ವೇ ಅಂತ ಆ ದಿಕ್ಕಿನಲ್ಲಿ ನನಗೆ ಈಗ ವೇದ್ಯ ಆಗ್ತಾ ಇರೋದು, ನನಗೀಗ ಮನವರಿಕೆ ಆಗ್ತಾ ಇರೋದು, ಆ ದಿಕ್ಕಿನಲ್ಲಿ ಈ ಪ್ರಕರಣ ಇಡೀ ನಾಡಿನಲ್ಲಿ ತುಂಬ ಬೆಳಕನ್ನು ಚೆಲ್ತಾ ಇದೆ ಮತ್ತು ನಾಗರಿಕರನ್ನು ಪ್ರಾಜ್ಞರನ್ನಾಗಿ ಮಾಡ್ತಾ ಇದೆ. ನ್ಯೂಸ್ ಫಸ್ಟ್, ನಿರ್ಭೀತಿಯಿಂದ ನಿಮ್ಮ ಪರವಾಗಿ.